ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿಮ್ಮ ಆಶೀರ್ವಾದ ನಾವು ಕೂಡ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಈವ್ನಿಂಗಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸಂಡೇ ಆಗಿತ್ತಲ್ವ, ಹಾಗಾಗಿ ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ ಟಿಫನ್ಗೆ ಅಂತ ಪಲಾವ್ ಮಾಡ್ಕೊಂಡಿದ್ದೆ, ಹಾಗಾಗಿ ಇವತ್ತು ಈವ್ನಿಂಗು ಹಾಗೆ ಒಗ್ಗರಣೆ ಹಚ್ಚಿ ಮಂಡಕ್ಕಿ ಮಾಡ್ಕೊಂಡಿದ್ದೆ. ಹಾಗೆ ಟೀ ಕೂಡ ಪಾಪ ಕುಡಿದು ಹಾಲು ಕೂಡ ಕುಡಿದಿದ್ದಾರೆ ಅವರು ಕೂಡ. ಈಗ ನೈಟ್ಗಿಂತ ಸಂಡೇ ಇರೋ ಸಿಂಪಲ್ ಜಾಮೂನ್ ಮಾಡ್ಕೊಳ್ಳೋಣ, ಬೇಗ ಕೂಡ ಆಗುತ್ತೆ. ಅದ್ರ ಜೊತೆಗೆ ಏನಾದರೂ ಪುಳಿಯೋಗರೆ ಅಥವಾ ಚಿತ್ರಾನ್ನ ಮಾಡೋಣ ಅಂತ ಹಸ್ಬೆಂಡ್ ಅಂತೇಳಿ ಜಾಮೂನ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಬ್ಲಾಗ್ನ ಪೂರ್ತಿಯಾಗಿ ನೋಡಿ. ನಿಮಗೆ ಬ್ಲಾಗ್ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಫ್ರೀ ಟೈಮ್ ಯೂಟ್ಯೂಬರ್ಸ್ಗಳಿಗೂ ಸಪೋರ್ಟ್ ಮಾಡಿ. ಹಾಗೆ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಬ್ಲಾಗ್ ಯಾಕೆ ಬರ್ತಿದೆ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನ್ಯೂ ಬ್ಲಾಗ್ ಕೂಡ ಡೈಲಿ ಅಪ್ಲೋಡ್ ಆಗ್ತಿರುತ್ತೆ, ಒಂದು ಟೈಮ್ ಚೆಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಆವಾಗ ಫಸ್ಟ್ ಟೈಮ್ ನೀವೇ ವೀಡಿಯೋ ಕೂಡ ನೋಡ್ಬೋದು. ತುಂಬ ಜನ ಸಪೋರ್ಟ್ ಮಾಡ್ತಿದ್ದಾರೆ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬನ್ನಿ, ಇವತ್ತಿನ ಸಂಜೆ ರೊಟ್ಟಿನ ಹೇಗಿರುತ್ತೆ ಅಂತ ಕೂಡ ಜೊತೆ ಶೇರ್ ಮಾಡ್ತೀನಿ. ಪುಟ ಏನು ಬೇಕೋ? ಟೀ ಕುಡಿತಾರೇನೋ ಪುಟ? ಹಾಲು ಕುಡಿತೀಯಾ? ಹಾಲು 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 ಕುಡಿತೀಯಾ? ಮತ್ತು ಟೀ ಬೇಡ ಪುಟ್ಟಣ್ಣ, ಹಾಲು ಕುಡಿ. ನೋ ಅಂದರೆ ನೋಡಿ, ಹಾಲು ಕುಡಿ ಅನ್ನೋಕ್ಕೆ ನನಗೆ ಟೂ ಬಿಡ್ತಿದ್ದಾನೆ. ಪುಟ್ಟಣ್ಣ ಹಾಲು ಕುಡಿಯಪ್ಪ, ಸ್ವಲ್ಪ ಅಷ್ಟೇ. ಮಮ್ಮ ಊಟ ಮಾಡಂತ. ಆಮೇಲೆ ಜಾಮೂನ್ ನಿಂಗೆ ಇಷ್ಟನಾ? ಜಾಮೂನ್ ಇಷ್ಟನಾ? ಮಾಡೋಣ ಈಗ? ಮಾಡೋಣ ಈಗ. ಮಾಡಿ ನೈಟ್ ತಿಂತೀಯಾ? ನಾರ್ಮಲ್ಲು ಒಗ್ಗರಣೆ ಮಂಡಕ್ಕಿನ ಮಾಡ್ಕೊಂಡಿದ್ದೀನಿ, ಮತ್ತು ಬೇರೆ ಏನಿಲ್ಲ. ನೋಡ್ಬೋದು, ಒಗ್ಗರಣೆ ಮಂಡಕ್ಕಿ. ಹಾಗೆ ಪಪ್ಪಗೆ ಹಾಲು, ನನಗೆ ನನ್ನ ಹಸ್ಬೆಂಡ್ಗೆ ಟೀ ರೆಡಿ ಮಾಡಿದ್ದೀನಿ. ಚೆನ್ನಾಗಿರುತ್ತೆ ಈ ರೀತಿ ಒಗ್ಗರಣೆ ಮಂಡಕ್ಕಿ ಕೂಡ. ಎಷ್ಟು ಚೆನ್ನಾಗಿತ್ತು. ಒಗ್ಗರಣೆ ಮಾಡಿಟ್ಕೊಂಡಿದ್ದಲ್ವ, ಹಾಗಾಗಿ ಒಗ್ಗರಣೆ ಮಂಡಕ್ಕಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ. ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಹಾಗಾಗಿ ಒಗ್ಗರಣೆ ಮಂಡಕ್ಕಿ ಮಾಡಿದ್ದೀನಿ. ಹಾಗೆ ಅದ್ರ ಜೊತೆ ಸಿಂಪಲಾಗಿ ಟೀ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತೇಳಿ ಬೇಗ ಆಗುತ್ತೆ ಈ ಥರ ಒಗ್ಗರಣೆ ಮಾಡಿಟ್ಕೊಂಡ್ರೆ. ಟೀ ಜೊತೆಗೆ ಏನೋ ತಿನ್ನಬೇಕು ಅಂತಾಗ ಈ ರೀತಿ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ಬೋದು. ಒಗ್ಗರಣೆ ಮಂಡಕ್ಕಿ ರೀತಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಅಥವಾ ನೀವು ದೋಸೆ ಕೂಡ ಈ ಮಂಡಕ್ಕಿನ ಮಾಡ್ಕೊಬೋದು. ಸ್ನ್ಯಾಕ್ಸ್ಗೆ ಅಂತ ಈ ರೀತಿ ಮಂಡಕ್ಕಿ, ಹಾಗೆ ಮನೇಲೇ ಮಾಡಿಟ್ಕೊಂಡಿರುವಂಥ ಚಕ್ಲಿ ಇದು, ಅದನ್ನು ಕೂಡ ಹಾಕಿದ್ದೀನಿ. ನಮ್ಮ ಪಾಪಗೂ ಅಷ್ಟೇ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಮಂಡಕ್ಕಿನೇ ಕೊಡ್ತೀನಿ, ಅವ್ರು ಇಷ್ಟಪಟ್ಟು ತಿಂತಾರೆ. ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಯಾಕಂದರೆ ಈವ್ನಿಂಗ್ ಏನಾದ್ರು ಕ್ವಿಕ್ಕಾಗಿ ಮಾಡ್ಕೊಬೇಕು ಅಂದರೆ ಈ ರೀತಿ ಮಾಡ್ಕೊಬೋದು. ಚಕ್ಲಿ ಕೂಡ ಅಷ್ಟೇ ನಾವು ಮನೇಲೇ ಮಾಡಿದ್ದು, ಹಾಗಾಗಿ ಅದಿತ್ತಲ್ವ, ಹಾಗಾಗಿ ನಮ್ಮ ಪಾಪು ಕೂಡ ಇದನ್ನೇ ಕೊಡ್ತೀನಿ. ಅವನು ಕೂಡ ಅದನ್ನೇ ತಿಂತಾನೆ. ಅವ್ರಿಗೆ ಹಾಲು ಕೂಡ ರೆಡಿ ಮಾಡಿದ್ನಲ್ವ, ಹಾಲು ಬಿಟ್ಟಣ ನಿಂಗೆ. ಚೆನ್ನಾಗಿದೆಯಾ? ಸ್ನ್ಯಾಕ್ಸ್ ಇಷ್ಟ ಆಯ್ತಾ? ತಿಂತೀಯಾ? ಹ್ಞೂ ಸ್ನ್ಯಾಕ್ಸ್ ತಿಂತೀಯಾ? ಅಂತಾನೆ ಏನು ಕೇಳಿದ್ರು. ಹಾಲು ಆಲ್ರೆಡಿ ಕುಡಿದಿದ್ದಾರೆ. ಅವ್ರಿಗೆ ಹಸ್ಬೆಂಡ್ಗೂ ಕೂಡ ಚಕ್ಲಿಯಲ್ಲಿ ಹಾಲು ಕೊಟ್ಟಿದ್ದೀನಿ. ಮನೇಲೇ ನಾನು ಮಾಡಿರೋದು ಚಕ್ಲಿನ. ಯಾವ ರೀತಿ ಮಾಡೋದು ಅಂತ ಕೂಡ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಹೇಳ್ತೀನಿ. ತುಂಬ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಚಕ್ಲಿ. ನಮ್ಮ ಪಾಪ ನೋಡಿ ಸುಮ್ಮನೆ ಮಂಡಕ್ಕಿ ಒಂದೊಂದೇ ಕಾಳು ತಿಂತಾನೆ, ಬಟ್ ಮಕ್ಕಳೇ ತಿನ್ನಕ್ಕೆ ಬಿಡಬೇಕು, ಸುಮ್ಮನೆ ತಿಂತಾ ಇರ್ತಾರೆ. ಚೆನ್ನಾಗಿದೆಯಾ ಸ್ನ್ಯಾಕ್ಸು ಪುಟ್ಟಣ? ಕೂತಿದ್ದಾರೆ. ಚಿನ್ನಮ್ಮ ತಿನ್ನಲೇ ಬೇಡವಾ? 1 ಅವರ್ ಆಯ್ತು ಮಂಡಾಗೆ ಹಾಕ್ಕೊಂಡು ಒಂದೊಂದೇ ಕಾಳು ತಿಂತಾ ಇದ್ದಾರೆ. ಈಗ ಇಲ್ಲಿಡ್ಕ. ನಾನು MTR ಗುಲಾಬ್ ಜಾಮೂನ್ ತೊಗೊಂಡಿದ್ದೀನಿ. ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡೋದು. ಹಾಗೆ ಹಿಟ್ಟು ಕೂಡ ಚೆನ್ನಾಗಿ ಹುಡಿ ಮಾಡ್ಕೊಂಡಾದ್ಮೇಲೆ ಸ್ವಲ್ಪನೇ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಬರೋರು ಚೆನ್ನಾಗಿ ಕಲಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಜಾಮೂನ್ ಅಂತೂ. ಈ ರೀತಿ ಮಾಡಿ ನೋಡಿ. ನನ್ನ ಹಸ್ಬೆಂಡ್ಗಂತೂ ತುಂಬ ಇಷ್ಟ ಜಾಮೂನ್ ಅಂದರೆ, ಹಾಗಾಗಿ ಸಂಡೇ ಆಗಿತ್ತಲ್ವ, ಹೇಗಿದ್ರು ಮನೇಲಿಡ್ತಾರೆ ಅಂತ ಈವ್ನಿಂಗಿಗೆ ಅಂತ ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಆ ಕ್ಷಣ ತಿನ್ನೋಕ್ಕಿಂತ ನೈಟೆಲ್ಲ ಇಟ್ಬಿಟ್ಟು ಬೆಳಗ್ಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಜಾಮೂನ್ ಮಾತ್ರ ಇದು. ಹಾಗಾಗಿ ಕಲಿಸ್ಕೊಂಡು ನೋಡಿ, ಈ ಹದಕ್ಕೆ ಬರೋವರೆಗೂ ಚೆನ್ನಾಗಿ ಕಲಿಸ್ಕೊಂಡು ಎತ್ತಿಟ್ಕೊಳ್ತಿದ್ದೀನಿ.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲೂ ಕೂಡ ಉಂಡೆ ರೀತಿ ಮಾಡಿದಾಗ ಅದು ಹೊಡಿಬಾರ್ದು. ಹೊಡೆದ್ರೆ ಜಾಮೂನು ಪಾಕ ಹಿರ್ಕೊಂಡಾಗ ಅದು ಉಂಡೆ ಇರುತ್ತಲ್ವ, ಜಾಮೂನು ಉಂಡೆ ಅದು ಹೊಡೆದಾಗ ಈ ರೀತಿ ಉಂಡೆ ಕಟ್ಟಿದಾಗ ಎಲ್ಲೂ ಕೂಡ ಉಂಡೆ ಹೊಡಿಬಾರ್ದು. ನೋಡಿ ಎಲ್ಲೂ ಕೂಡ ಉಂಡೆ ಹೊಡಿಬಾರ್ದು, ಆ ರೀತಿ ಇರಬೇಕು. ನೋಡಿ ಎಲ್ಲೂ ಕೂಡ ಉಂಡೆ ಹೊಡೆದಿಲ್ಲ ನೋಡ್ಬೋದು. ಹಾಂ ಪಾಕಕ್ಕೆ ನೋಡ್ತಾರೆ ಅಂತ ತಗೊಂಡು ಒಂದು ಅರ್ಧ ಹಂಗೆ ಮಿಕ್ಸ್ ಮಾಡ್ಕೊಳ್ತೀವಿ. ಸಕ್ಕರೆ ಚೆನ್ನಾಗಿ ಕರಗಿದ್ರೆ ಸಾಕು. ಪಾಕ ಕೂಡ ರೆಡಿ ಆಯಿತು. ಈಗ ಪಾಕ ಕೂಡ ಅಷ್ಟೇ ಎಳೆ ರೀತಿ ಬರೋ ರೀತಿ ಮಾಡ್ಕೊಂಬಾರ್ದು. ಜಾಮೂನ್ಗೆ ನಾರ್ಮಲಾಗೆ ಸಕ್ಕರೆ ಕರಗೋ ತನಕ ಬಿಟ್ಟರೆ ಸಾಕು. ನಾನು ಏಲಕ್ಕಿ ಕೂಡ ಕೊಟ್ಟು ಹಾಕ್ಕೊಂಡಿದ್ದೀನಿ. ಈಗ ಚಿಕ್ಕ ಚಿಕ್ಕದಾಗಿ ಮೀಡಿಯಮ್ ಸೈಜು ಜಾಮೂನು ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ದೊಡ್ಡ ಮಾಡಿಕೊಂಡ್ರೆ ಬೇಗ ಪಾಕ ಎಲ್ಲ ಇಟ್ಕೊಂಡು ಪಾಕ ಖಾಲಿ ಆಗಿಬಿಡುತ್ತೆ ಅಂತ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ತಿದ್ದೀನಿ. ಚಿಕ್ಕದಾದರೆ ಸ್ವಲ್ಪ ಜಾಸ್ತಿ ಕೂಡ ಅನಿಸುತ್ತೆ, ಪಾಕ ಕೂಡ ಕಮ್ಮಿ ಇಟ್ಕೊಳ್ಳುತ್ತೆ. ನೋಡಿ ನಾನು ಶ್ರೇಣ ಏನಾದರೂ ಅಡುಗೆ ಮಾಡ್ತಾ ಇದ್ರೆ ನಮ್ಮ ಪಾಪುದು ದೊಡ್ಡ ಕಿತಾಪತಿ ಎಷ್ಟಿದ್ಯಾ ನೋಡಿ. ಏನು ಮಾಡ್ತಿದ್ದೆ ನಮ್ಮ ಪಾಪು ಅಂತ. ಚಿನ್ನಮ್ಮ ಏನೋ ಮಾಡ್ತಿದ್ಯಾ? ನನಗೆ ಏನು ಅಂತ ಕೇಳ್ತಿದ್ದಾರೆ ನಮ್ಮ ಪಾಪು. ಏನೋ ಮಾಡ್ತಿದ್ದೆ ಚಿನ್ನೆ? ಮಕ್ಕಳನ್ನ ಇಟ್ಕೊಂಡು ಕೆಲಸ ಮಾಡೋದು ಸಾಕು ಕಷ್ಟ ಆಗುತ್ತೆ. ಯಾಕಂದರೆ ನಾನು ಒಂದು ಕಡೆ ಅಡುಗೆ ಮಾಡ್ತಾ ಇದ್ದೀನಿ, ನಮ್ಮ ಪಾಪು ಬಂದು ನಿಂತ್ಕೊಂಡು ನೋಡಿ ಜಾಮೂನ್ ರೆಡಿ ಮಾಡ್ತಾ ಇದ್ರೆ ಅಲ್ಲೇ ಬಂದು ಈ ರೀತಿ ಕಿಟ್ಲೆ ಮಾಡ್ತಾನೆ. ಇನ್ನೇನು ಜಾಮೂನ್ ಕೂಡ ರೆಡಿ ಆಯ್ತು, ಇನ್ನೆಲ್ಲ ಒಳ್ಳೆ ಮಾಡ್ಕೊಂಡು ಜಾಮೂನು ಉಂಡೆಗಳು ಮಾಡ್ತಾಯಿದ್ರೆ ನಮ್ಮ ಪಾಪು ಕಿತಾಪತಿ ಮಾಡ್ತಾಯಿದ್ದ. ಹಾಗಾಗಿ ಅವನ್ನ ಕೂಡ ನೋಡ್ಕೊಳ್ತಾ ನಾನು ಇಲ್ಲಿ ಕೆಲಸ ಮಾಡ್ಕೊಳ್ತಾ ಸ್ನ್ಯಾಕ್ಸಿಗೆ ಅಂತ ಅದಷ್ಟು ಚೆಲ್ಲಿ ಮಾಡಿ ಇಟ್ಟಿದ್ದಾರೆ. ಅದನ್ನು ಕ್ಲೀನ್ ಮಾಡಿಬಿಟ್ಟು ಬಂದಿದ್ದೀನಿ. ಈಗ ಪಾಪು ಈವ್ನಿಂಗ್ ಟೈಮಾಗಿ ಬ್ರಷ್ ಮಾಡ್ತಾನೆ ನೋಡಿ. ಬೆಳಗ್ಗೆ ಎಲ್ಲರೂ ಮಕ್ಕಳು ಬ್ರಷ್ ಮಾಡಿದರೆ ನಮ್ಮ ಪಾಪು ಬೆಳಗ್ಗೆ ಹಠ ಮಾಡ್ತಾನೆ. ಈವ್ನಿಂಗ್ ಅದೇ ಬ್ರಷ್ ತಗೊಂಡು ನಿಂತ್ಕೊಂಡ್ಬಿಡ್ತಾನೆ. ಅಮ್ಮ ನಾನು ಬ್ರಷ್ ಮಾಡ್ಕೊಂಬರ್ತೀನಿ ಅಂತ. ನೋಡಿ ನೋಡಿ ಪಿಶು ಉಜ್ಜಿದೆ ಅಲ್ಲ ಈಗ ಹೊಂಟೋನ್ರಿ. ಹಾಂ ಇಷ್ಟೊತ್ತಲ್ಲಿ ಬ್ರಷ್ ಮಾಡ್ತೀರಾ? ಬೆಳಗ್ಗೆ ಅಷ್ಟೇ ಬ್ರಷ್ ಮಾಡ್ಬೇಕು, ಮತ್ತೆ ನೈಟು. ಹಾಂ ಏನು ಸಾಕು ಸಾಕು. ಇಷ್ಟು ಉಂಡೆಗಳು ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪನೇ ಮಾಡ್ಕೊಳ್ತಿದ್ದೀನಿ, ಯಾಕಂದರೆ ನನಗೆ ಹಸ್ಬೆಂಡ್ ಇಬ್ಬರೇ ಇರೋದು. ಜಾಮೂನು ಉಂಡೆ ಎಲ್ಲ ಮಾಡಿ ಒಂದು ಕಡೆ ಇಟ್ಕೊಂಡೆ. ಈಗ ಜಾಮೂನು ಉಂಡೆ ಕರಿಯೋದಕ್ಕೆ ಅಂತೇಳಿ ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೊಳ್ತಿದ್ದೀನಿ. ಎಣ್ಣೆ ಕೂಡ ಅಷ್ಟೇ ಚೆನ್ನಾಗಿ ಕಾದಿರಬೇಕು. ಹಾಗಾಗಿ ಒಂದು ಸ್ವಲ್ಪ ತುಣುಕು ಹಾಕ್ಬಿಟ್ಟು ನೋಡ್ತಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆಯೋ ಇಲ್ವೋ ಅಂತೇಳಿ. ಏಕೆಂದರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರಿಬೇಕು, ಆವಾಗ ನಾರ್ಮಲಾಗಿ ಆಗುತ್ತೆ. ಇಲ್ಲಿದ್ರೆ ಬೇಗ ಸೀದೋಗ್ಬಿಡುತ್ತೆ. ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣನೇ ಹಾಕ್ಕೊಬೋದು. ನಮ್ಮ ಪಾಪು ನೋಡಿ ಹಠ ಮಾಡ್ತಿದ್ದಾರೆ, ನಾನು ಹಾಕ್ತೀನಿ ಅಮ್ಮ ಅದರಲ್ಲಿಂತ ಎಣ್ಣೆ ಸಿಡುತ್ತೆ ಅಂತ ಭಯ ನನಗೆ. ಹಾಗಾಗಿ ಅವ್ರನ್ನ ಬಿಟ್ಕೊಳ್ತಿಲ್ಲ. ಆದರೆ ಅವ್ರು ಹಠ ಮಾಡೋದಕ್ಕೆ ಎತ್ಕೊಂಡು ಒಂದೆರಡು ಉಂಡೆ ಹಾಕ್ಸಿದೆ ಅಷ್ಟೇ ಅವ್ರ ಕೈಗೆ. ಮತ್ತೆ ಎತ್ಕೊಂಡು ಹಾಕ್ತೀನಿ ಅಂತ ಹಠ ಮಾಡ್ತಿದ್ದಾರೆ ಅಂತೇಳಿ ನಿಧಾನಕ್ಕೆ ಹಾಕು ಪಾಪು ದೂರದಿಂದ ಅಂತ ಹೇಳ್ತಾ ಇದ್ದೆ. ಹಾಗಾಗಿ ಇನ್ನೇನು ಮಾಡೋದು, ಮಕ್ಕಳನ್ನ ಇಟ್ಕೊಂಡು ಕೆಲಸ ಮಾಡ್ಕೊಬೇಕಂದ್ರೆ ಸಾಮಾನ್ಯ. ಹಾಗಾಗಿ ಎಣ್ಣೆ ಸಿಡಿದ್ಬಿಡುತ್ತೇನೋ ಅಂತೇಳಿ ಇಷ್ಟು ಅವಾಯ್ಡ್ ಮಾಡಿದ್ರು ಕೂಡ ಅಷ್ಟೇ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಬೇಕು. ಬಿಸಿ ಬಿಸಿದೆ ಹಾಕ್ಕೊಂಡ್ರೆ ಜಾಮೂನು ಉಂಡೆ ಎಲ್ಲ ಒಡೆದೋಗ್ಬಿಡುತ್ತೆ. ನೋಡಿ ಒಂದು ಕೂಡ ಹೊಡೆದಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಗೋಲ್ಡನ್ ಕಲರ್ವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಗೋಲ್ಡನ್ ಕಲರ್ ಬಂತು ಅಂತ ತೆಗೆದ್ಬಿಟ್ರೆ ಒಳಗಡೆ ನೆಟ್ಟಗೆ ಬೆಂದಿರಲ್ಲ. ಹಾಗಾಗಿ ಸ್ವಲ್ಪ ಬ್ಲ್ಯಾಕ್ ಆದರೆ ಪರವಾಗಿಲ್ಲ, ಸಖತ್ತಾಗಿ ಬರುತ್ತೆ ಜಾಮೂನು. ಹಾಗಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಪಾಕ ಕೂಡ ಅಷ್ಟೇ ತಣ್ಣಗಾಗಿದೆ. ಹಾಗಾಗಿ ಜಾಮೂನು ಕೂಡ ಕಡ್ದು ಎತ್ತಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತೀನಿ. ನನ್ನ ಹಸ್ಬೆಂಡ್ಗೆ ಈ ಕ್ಷಣ ಮಾಡಿ ತಿನ್ನೋಕ್ಕೆ ಇಷ್ಟಪಡೋದಿಲ್ಲ. ಅವರು ಈಗ ಮಾಡಿಟ್ರೆ ಬೆಳಗ್ಗೆ ತಿನ್ನೋಕ್ಕೆ ತುಂಬ ಇಷ್ಟಪಡ್ತಾರೆ.
ಹಾಗಾಗಿ ಸಂಜೆನೇ ಜಾಮೂನ ಮಾಡಿಟ್ಕೊಳ್ತಿದ್ದೀನಿ. ಈಗ ಮಾಡಿಟ್ಕೊಳೋದ್ರಿಂದ ನೈಟ್ಗೆ ಊಟ ಮಾಡೋಷ್ಟೊಳಗೆ ಸ್ವಲ್ಪದ ಮಟ್ಟಿಗೆ ನೆಂದ್ಕೊಂಡಿರುತ್ತೆ ಅಂತೇಳಿ ಸ್ವಲ್ಪ ಬೇಗನೆ ಜಾಮೂನ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಮೀಡಿಯಮ್ ಸೈಜ್ ಮಾಡ್ಕೊಂಡಿರೋದ್ರಿಂದ ಅಷ್ಟೊಂದು ಪಾಕ ಹಿರ್ಕೊಂಡಿಲ್ಲ. ಅದೇ ಸ್ವಲ್ಪ ದೊಡ್ಡದಾಗಿ ಉಂಡೆ ಮಾಡಿಕೊಂಡ್ರೆ ಅದೇನು ಮಾಡುತ್ತೆ, ಬೇಗ ಪಾಕ ಹಿರ್ಕೊಂಡು ಸಕ್ಕರೆ ಪಾಕನೇ ಇರೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಮೀಡಿಯಮ್ ಸೈಜೇ ಮಾಡಿಕೊಂಡು ಎತ್ತಿಟ್ಕೊಳ್ತೀನಿ. ನೋಡಿ ಈಗ ನಮ್ಮ ಪಾಪುಗೆ ಫಸ್ಟ್ ಹಠ ಮಾಡ್ತಿದ್ದಾರೆ. ಅವ್ರಿಗೆ ಕೊಟ್ಬಿಟ್ಟು ಅವರೇ ಫಸ್ಟು ತಿನ್ನಬೇಕು ಅಂತ ನೋಡಿದಾರಲ್ವ, ಇಷ್ಟೋ ತನಕ ಸಕ್ಕರೆ ಪಾಕ ಎಲ್ಲ ಮಾಡೋದು. ಹಾಗಾಗಿ ಅಮ್ಮ ಕೊಡು ಅಂತಿದ್ರು. ಅವ್ರಿಗೆ ಅಷ್ಟು ಕೂಡ ತಿನ್ಸಲ್ಲ, 1-2 ಪೀಸ್ ಅಷ್ಟು ತಿನ್ನಿಸೋದು. ಸರಿ ಅವ್ರಿಗೂ ಕೂಡ ಕೊಟ್ಬಿಟ್ಟು ಬಂದೆ. ಅವರು ಕೂಡ ಇಷ್ಟಪಟ್ಟು ತಿಂದರು. ಸ್ವೀಟ್ ಅಂದರೆ ಮಕ್ಳಿಗೆ ಇಷ್ಟ ಅಲ್ವ, ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಸಿಹಿ ಅಂದರೆ. ಹಾಗೆ ಸಿಂಪಲ್ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.